ಕ್ಲಾಸ್ ಮಾಡುವ ಮೂಲಕ ಮಾಂಗಲ್ಯ ಧಾರಣೆ ಮೂಲಕ ಇಬ್ಬರ ವಿವಾಹ ಜೀವನ ಸುಖಮಯವಾಗಿರಲಿ ಎಂದು ಎಲ್ಲರೂ ಅವರಿಗೆ ಆಶೀರ್ವದಿಸಬೇಕಾಗಿ ನೆನೆಸಿಕೊಳ್ಳುತ್ತಿದ್ದೇವೆ. ನಮಸ್ಕಾರ. ಇವತ್ತು ನಾವು ಮಂತ್ರ ಮಾಂಗಲ್ಯ ವಿವಾಹ ಪದ್ಧತಿಯ ಮೂಲಕ ನಮ್ಮ ವೈವಾಹಿಕ ಜೀವನಕ್ಕೆ ಇಂದು ಕಾಲಿಟ್ಟಿದ್ದೇವೆ. ಸೊ ಈ ವಿವಾಹ ಪದ್ಧತಿ ನಾವು ಮದುವೆ ಆಗಬೇಕು ಅಂತ ಮುಂಚೆ ಅಂದ್ಕೊಂಡು ಬಟ್ ಯಾವ ರೀತಿ ಆಗಬೇಕು ಹೇಗೆ ಅಂತ ಯೋಚನೆ ಮಾಡಿದಾಗ ನಮ್ಮ ತಲೆಗೆ ಬಂದಿದ್ದು ಅತ್ಯಂತ ಒಂದು ಸಾಧಾರಣ ರೀತಿಯಾಗಿ ತೀರಾ ನಮ್ಮ ತಂದೆ ತಾಯಿಗಳಿಗೂ ಹೊರೆ ಆಗದಾಗೆ ಮತ್ತೆ ಈ ಶಾಸ್ತ್ರ ಸಂಪ್ರದಾಯ ಅಂತ ಕೆಲವೊಂದು ಮೂಢನಂಬಿಕೆಗಳನ್ನ ಸಾಮಾನ್ಯ ಉಪಯೋಗಿಸ್ಕೊಂಡಿದೆ. ಸೊ ಆ ಮೂಢನಂಬಿಕೆಗಳನ್ನ ಹೊರಗಿಟ್ಟು ಸಾಧಾರಣ ರೀತಿ ನಾವು ಮದುವೆ ಆಗಬೇಕಂತ ಯೋಚನೆ ಮಾಡಿದಾಗ ನಮಗೆ ಕಂಡಿದ್ದು ಶ್ರೀ ಕುವೆಂಪುರವರು ತಮ್ಮ ಮಗನಾದ ಶ್ರೀ ಪೂರ್ಣಚಂದ್ರೇಶ್ವರಿ ಅವರ ಮದುವೆಯನ್ನು 1960ರ ದಶಕದಲ್ಲೇ ಈ ರೀತಿಯನ್ನು ಮಾಡಿದ್ರು. ಆಗಿನ ಕಾಲದಲ್ಲಿ ಅವರು ಸಾಮಾಜಿಕ ಕ್ರಾಂತಿಯನ್ನ ಸ್ಟಾರ್ಟ್ ಮಾಡಿದ್ರು. ಸೊ ಈ ರೀತಿ ನಮಗೆ ಆ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಂಡಾಗ ಮಂತ್ರ ಮಾಂಗಲ್ಯ ಪದ್ಧತಿಯ ಬಗ್ಗೆ ಓದಿದಾಗ ನಮಗೆ ಅದು ತುಂಬಾ ಇಷ್ಟ ಆಯ್ತು. ಈ ರೀತಿ ಮೊದಲು ಮನೆಯವರ ಬಗ್ಗೆ ಕೇಳಿದಾಗ ಮನೆಯವರು ಇದಕ್ಕೆ ನಿರಾಕರಿಸಿದ್ರು. ಕೊನೆಗೆ ನಾವಿಬ್ರು ಸೇರಿ ಮನೆಯವ್ರನ್ನ ಒಪ್ಪಿಸಿ ಮನೆಯವರ ಸಹಕಾರದಿಂದ ಇವತ್ತು ನಾವು ನಮ್ಮ ವೈವಾಹಿಕ ಜೀವನಕ್ಕೆ ಅತ್ಯಂತ ಸಾಧಾರಣವಾಗಿ ಕಾಲಿಟ್ಟಿದ್ದೀವಿ. ಸೊ ಸಮಾಜದಲ್ಲಿ ನಾವು ಫೋರ್ಸ್ ಮಾಡೋಕ್ಕಾಗಲ್ಲ, ಬಟ್ ಸಮಾಜದಲ್ಲಿ ಎಲ್ಲರೂ ಕೂಡ ಈ ರೀತಿ ವಿವಾಹ ಪದ್ಧತಿ ಅಳವಡಿಸ್ಕೊಂಡ್ರೆ ನಿಮಗೆ ಬೇರೆ ಈ ಶಾಸ್ತ್ರ ಸಂಪ್ರದಾಯ ಕೆಲವೊಂದು ರೀತಿ ಲಗ್ನ ಗುಣ ಇವೆಲ್ಲ ಹೊಂದಿಸಿ ನೋಡ್ತಾರೆ. ಕೆಲವೊಂದು ಟೈಮಲ್ಲಿ ಆಗ ಬರಲಿಲ್ಲ ಅಂತಂದ್ರೆ ಸಂಬಂಧಗಳು ಒಡೆಯೋ ಚಾನ್ಸಸ್ ಇರುತ್ತೆ. ಬಟ್ ಈ ರೀತಿಯ ಮದುವೆಯಲ್ಲಿ ಆ ರೀತಿ ನೀವು ಯಾವುದೇ ರೀತಿಯಾದ ಶಾಸ್ತ್ರ ಹೆಸರು ಹೊಂದಿಸೋದು ಇನ್ನೊಂದು ಅವಶ್ಯಕತೆ ಇರೋದಿಲ್ಲ. ಬರೀ ನಿಮ್ಮ ಪ್ರೀತಿಯ ಮೇಲೆ ನಂಬಿಕೆ ಮೇಲೆ ಪರಸ್ಪರ ಇದು ನಿಂತಿರುತ್ತೆ. ಸೊ ಸಮಾಜಕ್ಕೆ ಏನಾದ್ರು ನಾವು ಈ ಕೊಡುಗೆ ಕೊಡೋದಾದ್ರೆ ಈ ರೀತಿ ಮದುವೆಯಾಗಿ ಸಾಧಾರಣವಾಗಿ ಸಮಾಜಕ್ಕೆ ನಾವು ಕೊಡಬೇಕು. ನನ್ನ ಹೆಸರು ನಿವೇದಿತಾ ಅಂತ, ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕು ಮೈಸೂರು ಮದನಹಳ್ಳಿ ಅಂತ. ಈ ತರ ಮದುವೆ ಎಲ್ಲರೂ ಶಾಸ್ತ್ರ ಸಂಪ್ರದಾಯ ತರ ಮದುವೆ ಆಗ್ತಾರೆ. ಆದ್ರೆ ಈ ತರನೂ ಆಗ್ಬೋದು ಅಂತ ಎಲ್ರಿಗೂ ತೋರಿಸ್ಕೊಡಕ್ಕೋಸ್ಕರ ಈ ತರ ಮದುವೆ ಆಗಕ್ಕೆ ನಾನು ಕ್ಲಾಸ್ ಮಾಡುವ ಮೂಲಕ ಮಾಂಗಲ್ಯ ಧಾರಣೆ ಮೂಲಕ